ಕೈ ಬಿಡೇನು ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ದೇವರ ಸನ್ನಿಧಾನದಿಂದ ದೂರ ಓಡಿ ಹೋದರೆ ನಮ್ಗೆ ಉಂಟಾಗುವ ಅನಾಹುತಗಳು ಕುರಿತು ನಾವು ಇಂದು ಧ್ಯಾನ ಮಾಡಲಿದ್ದೇವೆ. ಈ ಪ್ರಸಂಗ ನಿಮಗೆ ನಿಜವಾಗ್ಲೂ ಆಶೀರ್ವಾದವಾಗಿರುತ್ತೆ. ಎಷ್ಟೋ ಜನ ಯಮನಸ್ಥರು ಇವತ್ತು ತುಂಬ ಓವರ್ ನಿದ್ದೆ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಂದರೆ ಕರೆಕ್ಟಾಗಿ ಬೈಬಲ್ ಓದ್ತಾ ಇಲ್ಲ, ಕರೆಕ್ಟಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ, ಕರೆಕ್ಟಾಗಿ ದೇವರಲ್ಲಿಲ್ಲ. ಮಾತ್ರವಲ್ಲದೆ ಬೇರೆದಿಗೆ ಎಲ್ಲದಕ್ಕೂ ಟೈಮ್ ಇದೆ, ಆದರೆ ಬೈಬಲ್ ಓದಕ್ಕೆ ಪ್ರಾರ್ಥನೆ ಮಾಡೋಕ್ಕೆ ಟೈಮ್ ಇಲ್ಲ. ಮತ್ತೆ ದೇವ್ರಿಗೆ ವಿಧೇಯರಾಗತ್ತೆ. ದೇವರಿಗೆ ವಿಧೇಯರಾದರೆ ನನಗೆ ನಿನಗೆ ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗುತ್ತೆ. ಕೆಲವು ಸಲ ಆರೋಗ್ಯದಲ್ಲಿ ಹಲವಾರು ಏರುಪೇರುಗಳು ಬರ್ತದೆ, ಇಲ್ಲ ಅಂತ ನಾನು ಹೇಳಲ್ಲ. ಆರೋಗ್ಯದಲ್ಲಿ ನಾವು ಶರೀರದಲ್ಲಿ ಇರಬೇಕಾದ್ರೆ ಎಲ್ಲರೂ ಯಾವಾಗಲೂ ಪರ್ಫೆಕ್ಟ್ ಆಗಿರೋಲ್ಲ. ಕೆಲವು ಸಲ ನೋಡಿ ನನಗೆ ಆವಾಗ ನೆಗಡಿನೋ ಏನೋ ಬಂದ್ಬಿಡ್ತದೆ. ಬಟ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಪೀಸ್ ಹಿಯರ್. ಇದೇನೋ ಒಂದು ಸಮಾಧಾನ ಇದೆ. ಬಟ್ ಆರೋಗ್ಯ ಚೆನ್ನಾಗಿದ್ರೆ ಖಂಡಿತವಾಗ ಆ ವ್ಯಕ್ತಿ ಮಲಗದಂಗೆ ಎದ್ದೊಳ್ತಾನೆ. ಯವನಸ್ಥ ಮಕ್ಕಳಿಗೆ ಎಲ್ರಿಗೂ ನಾನು ಒಂದು ಸಲಹೆ ಕೊಡ್ತಾ ಇದ್ದೀನಿ, ನಿಮ್ಮನ್ನ ಬೈತಾ ಇಲ್ಲ. ಐ ಆಮ್ ಟೆಲ್ಲಿಂಗ್ ಯು, ನಿಮಗೆ ದೇವರು ಕೊಟ್ಟಿರೋಂಥ ಗಿಫ್ಟು, ನಿಮ್ಗೆ ದೇವ್ರು ಕೊಟ್ಟಿರೋಂಥ ತಲಾಂತು. ಇನ್ಫ್ಯಾಕ್ಟ್ ನಮ್ಮ ಸಭೆಯಲ್ಲಿ ಎವ್ರಿಬಡಿ ಈಸ್ ಟ್ಯಾಲೆಂಟೆಡ್. ಒಂದು ಚಿಕ್ಕ ಮಗುನಿಂದ ಹಿಡಿದು, ಚಿಕ್ಕ ಮಗು 2 ವಯಸ್ಸು 3 ವಯಸ್ಸು ಮಗುನಿಂದ ಹಿಡಿದು ಇವತ್ತು 20-24 ವಯಸ್ಸವ್ರಿಗೆ ಇರುವಂಥ ಎಲ್ಲ ಟೀನೇಜರ್ಸ್ಗೆ ನಮ್ಮ ಸಭೆಯಲ್ಲಿರೋರು ಯಾಕೆ ಬಾ ನನ್ನ ಮುಂದೆ ನಿಂತ್ಕೊ, ನಾನು ಹೇಳ್ಬಿಡ್ತೀನಿ ನಿನ್ಗೇನು ಟ್ಯಾಲೆಂಟ್ ಅಂತ. ಎಲ್ಲ ದೊಡ್ಡ ಟ್ಯಾಲೆಂಟ್ ಎಲ್ರಿಗಿರೋದು ಮೊಬೈಲ್ ನೋಡೋದು. ಏನ್ ಟ್ಯಾಲೆಂಟ್ ಗೊತ್ತಾ? ನಮ್ಮ ಎಜಿಕ ತಗೊಳ್ರಿ, ನಮ್ಮ ಎಜಿಕೆಲ್ಲೋ ಟ್ಯಾಲೆಂಟೆಡ್. ಸೊ ಅದೇ ತರ ಇವತ್ತು ಎಷ್ಟು ಟ್ಯಾಲೆಂಟ್ ಗೊತ್ತಮ್ಮ, ನಮಗ್ ಗೊತ್ತಿಲ್ಲದೆ ಇರೋದೆಲ್ಲ ಅವ್ರಿಗೆ ಗೊತ್ತು ಅಲ್ವಾ? ಯು ಆರ್ ಟ್ಯಾಲೆಂಟೆಡ್. ಐ ಆಮ್ ನಾಟ್ ಟೆಲಿಂಗ್ ಯು ರಾಂಗ್ಲಿ, ಐ ಆಮ್ ಟೆಲಿಂಗ್ ಯು ರೈಟ್ಲಿ. ಬಟ್ ಅದನ್ನ ದಯವಿಟ್ಟು ಒಳ್ಳೇದಕ್ಕಾಗಿ ಉಪಯೋಗಿಸಿ ಮಕ್ಕಳ. ಇವತ್ತಿಂದ ಹೇಳ್ತಾ ಇದ್ದೀನಿ, ತಂದೆ ತಾಯಿಗಳೇ, ನಿಮ್ಮ ಮಕ್ಕಳು 8 ಅವರ್ ಮೇಲೆ ಮಲಗಿದ್ರೆ ನೀವೇನ್ ಮಾಡಿ, ಕಿವಿಯಲ್ಲಿ ಹೋಗಿ ಕೂಗ್ರಿ, ಎದ್ದೇಳು ಯೋನ ಅಂತ ಹೇಳಿ. ಮೈಕ್ ಇಟ್ಕೊಳ್ಳಿ, ಒಂದೊಂದು ಮೈಕ್ ತಗೊಳ್ಳಿ, ಅದ್ ಮೈಕ್ ತಗೊಳ್ಳಿ. ಆ ಮೈಕ್ ಭಾನುವಾರ ಇಲ್ತ್ಕೊಂಬನ್ನಿ, ಆಡಾಡ ಎಲ್ರು ಹೊಟ್ಟೆಗೆ ಆಡಾಡ ಕೂಗ್ರಿ. ಯವನಸ್ಥ ಮಕ್ಕಳು ಯೋನಂತರ ನಿದ್ದೆ ಮಾಡ್ಬೇಡ. ಯಾಕಂದ್ರೆ ನೀನು ರಾಂಗ್ ಡೈರೆಕ್ಷನ್ ಹೋಗ್ತಾ ಇದ್ದೀನಿ. ರಾಂಗ್ ಡೈರೆಕ್ಷನ್ ನೀನು ಹೋದ್ರೆ ನಿದ್ದೆ ಜಾಸ್ತಿ ಬರುತ್ತೆ. ಓಕೆ, ಅದ್ರ ಬಗ್ಗೆ ಇನ್ನೊಂದಿನ ಮಾತಾಡ್ತೀನಿ. ಈಗ 6ನೇ ವಚನ ನೋಡೋಣ, ಆಮೇಲೆ 7ನೇ ವಚನ ಲಾಸ್ಟ್. 6ನೇ ವಚನ ದಯವಿಟ್ಟು ಯಾರಾದ್ರೂ ಓದ್ರಿ ಬೇಗ. ಹೀಗಿರಲು ಹಡಗಿನ ಯಜಮಾನನು ಅವನ ಬಳಿಗೆ ಬಂದು, ಇದೇನು ನಿದ್ದೆ ಮಾಡುತ್ತೀ ಎದ್ದು ನಿನ್ನ ದೇವರಿಗೆ ಮೊರೆಯಿಡು. ಒಂದು ವೇಳೆ ನಿನ್ನ ದೇವರು ನಮ್ಮನ್ನು ರಕ್ಷಿಸಾನು, ನಾಶವಾಗದೆ ಉಳಿದೆವು ಎಂದು ಹೇಳಿದನು. ನೋಡಿದ್ರ, ಒಬ್ಬ ಅನ್ಯನು ಹಡಗಿನ ಯಜಮಾನನು ಯಾಕಪ್ಪ ನಿದ್ದೆ ಮಾಡ್ತಾ ಇದೆ? ದೇವರ ಮಕ್ಕಳು ಪ್ರಾರ್ಥನೆ ಮಾಡೋ ಟೈಮಲ್ಲಿ ಪ್ರಾರ್ಥನೆ ಮಾಡ್ಬೇಕು. ನಮ್ಮ ಚರ್ಚ್ ಪ್ರಾರ್ಥನೆ ಮಾಡೋ ಟೈಮಲ್ಲಿ ಪ್ರಾರ್ಥನೆ ಮಾಡ್ಬೇಕು. ನೀ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋ ಟೈಮಲ್ಲಿ ದೀಕ್ಷಾ ಸ್ನಾನ ತಗೊಂಡ್ಬಿಡು. ಎಲ್ಲಿ ವಿಧೇಯನಾಗಬೇಕು ಅಲ್ಲಿ ವಿಧೇಯನಾಗ್ಬಿಡು ದೇವರಿಗೆ. ಇಲ್ಲೇ ಹೋದ್ರೆ 3 ಪಾಯಿಂಟ್. ಇಲ್ಲಿ ದೇವ್ರ ಸನ್ನಿಧಾನದಿಂದ ದೂರ ಓಡಿ ಹೋದ್ರೆ ಅವನ ಯಜಮಾನ ಬಂದು ಹೇಳ್ತಾ ಇದ್ದಾನೆ, ಯಾರು ಅವನ್ ದೇವ್ರ ಮಗ ಅಲ್ಲ. 1ನೇದು ದಯವಿಟ್ಟು ಈ ಕಡೆ ಓದ್ತೀರಾ ಒಬ್ರು, ಬೇಗ ಓದ್ರಿ. 1ನೇದು ಇಲ್ಲಿ 3 ಕಾರ್ಯ ಆಗುತ್ತೆ ದೇವರ ಸನ್ನಿಧಾನದಿಂದ ನಾವು ದೂರ ಹೋದ್ರೆ. ಓ, ನಿನ್ನ ಬೀದಿನಲ್ಲಿ ಆಗ್ತಾರಂತ ಅನಾಹುತಕ್ಕೆ ಒಂದ್ ವೇಳೆ ನೀನೇ ಕಾರಣನ ಚೆಕ್ ಮಾಡ್ರಿ ಅಲ್ವಾ? 2, ದೇವಸ್ಥಾನದಿಂದ ದೂರ ಹೋದ್ರೆ ಓದಪ್ಪ. ನಾವು ಪ್ರಾರ್ಥನೆ ಮಾಡದೆ ಇರುವುದೇ ಅನೇಕ ಲೋಕದ ಸಮಸ್ಯೆಗಳಿಗೆ ಏನಾಗಿದೆ? ಕಾರಣವಾಗಿದೆ. ಇರಬಹುದಾ? ಈ ವಾಕ್ಯದ ಪ್ರಕಾರ ಇರಬಹುದು. ಸೊ ನಿನ್ನ ಬೀದಿಗೆ ನೀನೇ ಹೋಪ್, ನಿನ್ನ ಊರಿಗೆ ನೀನೇ ನಿರೀಕ್ಷೆ, ನಿನ್ನ ಸುತ್ತಮುತ್ತ ಇರೋರಿಗೆ ನೀನೇ ನಿರೀಕ್ಷೆ. ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡದೆ ಇರೋದೇ ಅನೇಕ ಲೋಕದ ಸಮಸ್ಯೆಗಳಿಗೆ ಕಾರಣವಾಗಿದೆ. ನೀನು ಪ್ರಾರ್ಥನೆ ಮಾಡಿ. ನಾನು ಪ್ರಾರ್ಥನೆ ಮಾಡಬೇಕಾದ ವಿಧದಲ್ಲಿ ಪ್ರಾರ್ಥನೆ ಮಾಡಿದ್ರೆ, ಯೇಸು ಸ್ವಾಮಿ ಏನ್ ಹೇಳಿದ್ರು? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ. ಮಕ್ಕಳೇ,
ಕಮ್ ಆನ್, ಟೀನೇಜ್ ಚಿಲ್ಡ್ರನ್, ಐ ಎನ್ಕರೇಜ್ ಯು, ಐ ಆಮ್ ಸೋ ಪ್ರೌಡ್ ಆಫ್ ಯು. ಇವತ್ತು ನಮ್ಮ ಸಭೆಯಲ್ಲಿರುವಂಥ ಎಲ್ಲ ಟೀನೇಜ್ ಮಕ್ಕಳ ಬಗ್ಗೆ ನಂಗೆ ತುಂಬ ಪ್ರೌಡ್ ಇದೆ. ನಾನು ಒಂದು ಕಡೆ ಅದು ಪ್ರೌಡ್ ಅಂದರೆ ಅದು ಹಂಬಲ್ ಪ್ರೌಡ್. ದೇವರೇ ಇಂಥ ಯವನಸ್ಥ ಮಕ್ಕಳು ಕೊಟ್ಟಿದ್ದೆಲ್ಲಪ್ಪ, ವಾಟ್ ಎ ಗ್ರೇಟ್. ಏನೇನಾಗ್ತಾರೋ ಈ ಮಕ್ಕಳು, ಏನೇನಾಗ್ತಾರೋ. ಬಟ್ ನಾನು ಹೇಳ್ತಾ ಇದ್ದೀನಿ ಕೇಳಿ, ನೀನು ಎಲ್ಲೇ ಹೋದ್ರು ಗೊತ್ತಿಲ್ಲ, ನೀನು ಎಲ್ಲೆಲ್ಲಿ ಹೋಗ್ತೇವೆ ಗೊತ್ತಿಲ್ಲ, ಎಲ್ಲೇ ಹೋದ್ರು ದೇವ್ರ ಸನ್ನಿಧಾನ ಬಿಡಬೇಡ. ಯು ಆರ್ ಎ ಮಿಷನರಿ. ನೀನು ಎಲ್ಲೇ ಇದ್ರು ನೀನೊಬ್ಬ ಮಿಷನರಿ. ಯು ಹ್ಯಾವ್ ಎ ಮೆಸೇಜ್. ನಿನಗೆ ದೇವರ ಸಂದೇಶ ಇದೆ. ದೇವ್ರ ಸಾನ್ನಿಧ್ಯ ಬಿಡಬೇಡ. ದೇವ್ರು ಕೊಡೋ ಟೈಮ್ ಕೊಡು. ನೀನು ಎಷ್ಟೇ ಸಂಪಾದನೆ ಮಾಡಿ, ನಾನು ಹೇಳಿದ್ನಲ್ಲ, ಹಣ ಇರೋದು, ನೀನು ಎಷ್ಟೇ ಬ್ಯಾಂಕ್ ಅಕೌಂಟ್ ಇದ್ರು, ನಿಂಗೆ ಲಕ್ಷ ಲಕ್ಷ ಇದ್ರು ಸಹ, ಪ್ರಿಯ ದೇವರ ಮಕ್ಕಳೇ, ಇಫ್ ಯು ಆರ್ ನಾಟ್ ರೀಡಿಂಗ್ ಬೈಬಲ್ ಅಂಡ್ ಪ್ರೇಯಿಂಗ್, ಚರ್ಚ್ಗೆ ಹೋಗಿಲ್ಲ, ನೀನು ದೇವರ ಸಾನ್ನಿಧ್ಯವನ್ನ ನೀನು ಅಪೇಕ್ಷಿಸ್ತಾ ಇಲ್ಲ, ದೇವರ ಸಾನ್ನಿಧ್ಯ ಇಲ್ಲ ಅಂದ್ರೆ ನಿನ್ನ ಮುಖ ಒಂಥರ ಚೆನ್ನಾಗಿರ್ತದೆ, ವ್ಯಾನಿಟಿ ಬ್ಯಾಗ್ ಹಾಕೊಂಡಿರ್ತೀಯ, ಚೆನ್ನಾಗಿರ್ತಾರೆ, ಐತೆ ಗೂಬೆ ಇರ್ತದಲ್ಲ. ఏమే ఎక్కడ పాయింట్ వచ్చిందా? క్రైస్తులు అట్లే నా మాట్లాడేది. ವ್ಯಾನಿಟಿ ಬ್ಯಾಗ್ వేసుకొని ನೀವು ಲಕ್ಷలు ಈಗ ఇక్కడ ఉంది ಬ್ಯಾಂಕಿನಲ್ಲಿ ನಿನ್ಗೆ ಎಷ್ಟೋ ಇದೆ. ఏం తెలుసా, ఏం ಪೊನ್ తెలుసా, ನಾ ಕೊಡ್ಕು, ನಾ ಹೆಣ್ಮಕ್ಳಿಗೆ ಏನ್ ಹೇಳ್ತಾರೆ, కూతురు ఏం తెలుసా అయితే వాళ్ళ దగ్గర మాట్లాడి చూడి, ఏమరా ఎట్లుంటారు, ఉండా ఎలా ఉన్నాను. ಹೆಣ್ಮಕ್ಳ ಹತ್ರ ಕೂతురు ಜೊತೆ ಮಾತಾಡ್ರೆ ಅವಳು, ಏಮೇ ఎట్లుండవి, అట్లా నా మాట్లాడేది. దేవుని బిడ్డలు అట్లే నా మాట్లాడేది. ఎట్లుండాల, ಕೆಲವ್ರಿಗೆ ಹೆಣ್ಮಕ್ಳು ಗಂಡ್ಮಕ್ಳು ತಮ್ಮ ತಂದೆ ತಾಯಿಗಳ ಹತ್ರ ಮಾತಾಡೋದು ನಾನು ನೋಡಿದ್ದೀನಿ. ಗೊತ್ತಾ ನಿಮಗೆ? ಪಾಸ್ಟರ್, ಎಷ್ಟು ಕಣ್ಣುಗಳಿವೆ ನಿಮಗೆ. ಏನಮ್ಮ ಕಣ್ಣು, ನಿಮ್ಮ ಅಪ್ಪ ಅಮ್ಮನೆ ನನಗೆ ಬಂದು ಹೇಳಿರು. ರೈಟ್. ಮೂರನೇದು, ದೇವ್ರ ಸನ್ನಿಧಾನದಿಂದ ದೂರ ಹೋದ್ರೆ ಮೂರನೇದು. ಯಾಕೆ ಗೊತ್ತಾ, ನನಗೆ ನಿನಗೆ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ, ದೇವ್ರ ಸನ್ನಿಧಾನದಲ್ಲಿ ಇಲ್ಲ. ನಾನು 7ನೇ ವಚನ ಓದಪ್ಪ, ಮುನ್ರಾಜ್ ಅವರು 7ನೇ ವಚನ ಓದ್ರಿ. ಈ ಕೇರಳಕ್ಕೆ ಸಂಬಂಧಿಸಿದ್ದಕ್ಕೆ ಯಾರು ಕಾರಣವೆಂದು ನಮಗೆ ತಿಳಿಯುವ ಹಾಗೆ ಚೀಟು ಹಾಕುವವರೊಂದಿಗೆ ಇರುವುದಾಗಿ ಮಾತನಾಡಿಕೊಂಡು ಚೀಟು ಹಾಕಲು ಚೀಟು ದೇವರಿಗೆ ಬಂತು. ಸರಿ, ಇವ್ರೇನ್ ಮಾಡಿದ, ಆಗಿನ ಕಾಲದಲ್ಲಿ ಈ ಏನಾದ್ರೂ ಪ್ರಾಬ್ಲಮ್ಗೆ ಕಾರಣ ಕಂಡುಹಿಡಿಬೇಕಾದ್ರೆ ಚೀಟು ಹಾಕಿ, ಚೀಟಿ ಅಲ್ಲ ಚೀಟು. ಅದು ಬೈಬಲ್ನಲ್ಲಿ ನಾವು 2-3 ಕಡೆ 4-5 ಕಡೆ ನೋಡ್ತೀವಿ. ಅದು ಚೀಟು ಹಾಕೋದು ಅಂದ್ರೆ ಯಾರು ದೇವ್ರ ಚಿತ್ತ ಕಂಡುಹಿಡಿಯಕ್ಕೆ ಆ ತರ ಮಾಡ್ತಾರೆ. ಈಗ ಮಾಡಲ್ಲ ನಾವು, ನಮ್ಮ ಪವಿತ್ರಾತ್ಮನೆ ಇರೋದು. ಬಟ್ ಅವ್ರು ಚೀಟು ಹಾಕಿದಾಗ ಅದು ಯೋನನ್ನ ಪಾಲಿಗೆ ಬಿತ್ತು. ಯೋನನೇ ಈ ಬಿರುಗಾಳಿಗೆ, ಈ ನಷ್ಟಕ್ಕೆಲ್ಲ ಕಾರಣ ಅಂತ ಅವ್ರಿಗೆ ಗೊತ್ತಾಯ್ತು. ಅಂದ್ರೆ ದೇವರು ಅದನ್ನ ಹತೋಟಿಗೆ ತಗೊಂಡ್ರು. ಇದರಲ್ಲಿ ಒಂದು ಪಾಠ ನಾವು ಕಲಿತೀವಿ. ಯೋನನಿಗಿಂತಲೂ ಹಡಗಿನಲ್ಲಿ ಇರೋರು ಹೆಚ್ಚು ಪಾಪಿಗಳಾಗಿದ್ರು. ನಿಜನಾ? ಎಲ್ಲರೂ ಒಪ್ಕೊಳ್ತೀರ? ಇದರಿಂದ ನಾವು ಕಲಿಯುವಂತ ಪಾಠವೇನೆಂದರೆ, ಅವಿಶ್ವಾಸಿಗಳ 1000 ಪಾಪಗಳಿಗಿಂತಲೂ ನಮ್ಮ ಒಂದು ಅವಿಧೇಯತ್ವ ದೇವರ ಮುಂದೆ ಬಹು ದೊಡ್ಡ ಪಾಪ ಆಗಿದೆ. ಎವ್ರಿಬಡಿ, ಲಾಸ್ಟ್ ಪಾಯಿಂಟ್, ಸಿಂಪಲ್. ನೀನ್ ಬೈಬಲ್ ಓದದೆ ಹೋದ್ರೆ, ನೀನ್ ಪ್ರಾರ್ಥನೆ ಮಾಡದೆ ಹೋದ್ರೆ, ನೀನ್ ದೇವರಿಗೆ ಟೈಮ್ ಕೊಡದೆ ಹೋದ್ರೆ, ಎಲ್ರು ಗಮನ ಇಡಿ, ನೀನ್ ಆರಾಧನೆಗೆ ಬರದೆ ಹೋದ್ರೆ, ಅನ್ಲೆಸ್ ದೇರ್ ಇಸ್ ಎ ರೀಸನ್, ಎಮರ್ಜೆನ್ಸಿ ರೀಸನ್, ಪ್ರತಿದಿನ ದೇವರಿಗೆ ನೀನು ಟೈಮ್ ಕೊಡದೆ ಹೋದ್ರೆ, ಎಲ್ರು, ನೀನ್ ಸ್ಕೂಲ್ ಓದ್ತಾ ಇದೆಯೋ, ಕಾಲೇಜ್ ಓದ್ತಾ ಇದೆಯೋ, ನಾನು ಪಾಸ್ಟ್ರೋ, ನೀ ಟೀಚರೋ, ನೀ ಮಾಸ್ಟ್ರೋ, ನೀ ಡಾಕ್ಟ್ರೋ, ನೀ ಇಂಜಿನಿಯರೋ, ಯಾರೋ, ಎಲ್ಲ ಆರ್ ಪಾಸ್ಟರ್, ಟೀಚರ್, ಮಾಸ್ಟರ್, ಡಾಕ್ಟರ್, ಏನೇನೋ ಇದೆ ಅಲ್ಲ, ಪ್ರೊಫೆಸರ್, ಏನೇನೋ ಇದೆ. ನೀನ್ ಏನೇ ಆಗಿರು, ದೇವರಿಗೆ ಪ್ರತಿದಿನ ನೀನ್ ಟೈಮ್ ಕೊಡ್ಲಿಲ್ಲ, ಬೈಬಲ್ ಓದಿಲ್ಲ, ಪ್ರಾರ್ಥನೆ ಮಾಡಿಲ್ಲ, ಆರಾಧನೆ ಮಾಡಿಲ್ಲ, ಮಾತ್ರ ಒಳ್ಳೆ ನೀನ್ ಪ್ರತಿದಿನ ಯೇಸುವಿನ ಶಿಷ್ಯನಾಗಿ ಮಾರ್ಪಡ್ಲಿಲ್ಲ, ಆತನ ನೀನ್ ಕೈಲಾದಷ್ಟು ಮಟ್ಟಿಗೆ, ನಾವೆಲ್ಲರೂ ಪರ್ಫೆಕ್ಟ್ ಆಗಕ್ಕಾಗಲ್ಲ, ಪರ್ಫೆಕ್ಷನ್ಗೆ ಹೋಗ್ತಾ ಇದ್ದೀವಿ. ದೇವರೇ, ಈ ಪಾಪ ನನಗೆ ಬೇಡ ಅಂತ ಕೂಗಿಕೊಂಡು ನೀನು ಪ್ರಯತ್ನ ಮಾಡ್ತಾ ಇದ್ರೆ, ಮಾಡಕ್ಕಾಗದೆ ಹೋದ್ರೆ, ಅನ್ಯ ಜನರ 1000 ಪಾಪಗಳಿಗಿಂತಲೂ ನಿನ್ನ ಒಂದು ಡಿಸೊಬೀಡಿಯನ್ಸ್, ಒಂದು ಅವಿಧೇಯತ್ವ ದೇವ್ರ ಮುಂದೆ ದೊಡ್ಡ ಪಾಪವಾಗಿದೆ. ಅದನ್ನೇ ದೇವ್ರು ತಗೊಂಡ್ರು. ಹಡಗಿನಲ್ಲಿ ಎಲ್ಲ ಶೇಕ್ ಮಾಡಿದ್ರು, ಎಲ್ಲ ನಷ್ಟ ಆಯ್ತು. ಸೊ ಇವಾಗ ಅರ್ಥ ಆಗ್ತಾ ಇದೆಯಾ ಲೋಕದಲ್ಲಿ ಯಾಕೆ ಅನೇಕ ಕಾರ್ಯಗಳು ಇವತ್ತು ಶೇಕ್ ಆಗ್ತಾ ಇದೆ? ಒಂದು ವೇಳೆ ದೇವರ ಮಕ್ಕಳಾದ ನಾವು ಇವತ್ತು ಪ್ರಾರ್ಥನೆ ಮಾಡ್ಬೇಕು. ಇನ್ನು ಎಷ್ಟೋ ಜನ ರಕ್ಷಣೆ ಹೊಂದಬೇಕಾಗಿದೆಪ್ಪ, ನಿನ್ನ ಮೂಲಕ, ನನ್ನ ಮೂಲಕ. ಯಾಕೆ ಇದೆಲ್ಲ ನಡೀತಾ ಇದ್ರು? ಸ್ವಾಮಿ ಇನ್ನೂ ಬಂದಿಲ್ಲ, ಬರ್ತಾರೆ. ಇದು ಗಡಿಯಾರ ಹೊಡಿತಾ ಇದೆ, ಇನ್ನು 12 ಗಂಟೆಗೆ ಬರ್ತದೆ. ಬಟ್ ಆದ್ರೆ ಎಲ್ರು ಗಮನ ಇಡಿ,
ನಾನು ನೀನು ಎಲ್ಲೆಲ್ಲಿ ಅವಿಧೇಯರಾಗಿದ್ದೀವೋ ದೇವರ ಹತ್ರ ಹೇಳೋಣ, ಸ್ವಾಮಿ ನಿನಗೆ ಬೆಸ್ಟ್ ಕೊಟ್ಟಿಲ್ಲ, ನಿನಗೆ ಫಸ್ಟ್ ಕೊಟ್ಟಿಲ್ಲ, ನನ್ನ ಕ್ಷಮಿಸು ದೇವರೇ, ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸು ದೇವರೇ ಅಂತ ಹೇಳಿದ್ರೆ ಕರ್ತನ ಖಂಡಿತವಾಗಿ ಕ್ಷಮಿಸಿ ತನ್ನ ಸಾನ್ನಿಧ್ಯದಲ್ಲಿ ನಮ್ಮನ್ನು ಇಡ್ತಾರೆ. ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನೀವು ದೇವರ ಸನ್ನಿಧಾನದಿಂದ ದೂರ ಓಡಿ ಹೋಗಿದ್ದೀರಾ, ಬೈಬಲ್ ಓದ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇಲ್ಲ, ಚರ್ಚ್ಗೆ ಬರ್ತಾ ಇಲ್ಲ, ದೇವರ ಮಕ್ಕಳ ಅನ್ಯೋನ್ಯತೆ ಬಿಟ್ಟಿದ್ದೀರಾ, ದಯವಿಟ್ಟು ಓಡಿ ಬನ್ನಿ. ಕರ್ತನ ಖಂಡಿತವಾಗಿ ನಿಮ್ಮನ್ನು ಅಪ್ಪಿಕೊಂಡು ಸ್ವೀಕಾರ ಮಾಡಿ ನಿಮಗೆ ಕಳೆದುಕೊಂಡಂಥ ಸಮಾಧಾನ ಸಂತೋಷವನ್ನು ಕೊಡೋರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ದಿನ ಯಾರ್ಯಾರು ನಿನ್ನ ಸನ್ನಿಧಾನದಿಂದ ಓಡಿ ಹೋಗಿ ಅಥವಾ ನಿನ್ನ ಸನ್ನಿಧಿಗೆ ಪ್ರಥಮ ಸ್ಥಾನ ಕೊಡದೇನೆ ದೇವರಿನಿಂದ ದೂರ ಓಡಿ ಹೋಗಿದ್ದಾರೋ ಅವರೆಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಇವರೆಲ್ಲರೂ ನಿನ್ನ ಮಕ್ಕಳು ಸ್ವಾಮಿ, ಪಶ್ಚಾತ್ತಾಪ ಪಟ್ಟು ನಿನ್ನ ಬಳಿಗೆ ಬರುವಾಗ ಅವರೆಲ್ಲರೂ ಸ್ವೀಕಾರ ಮಾಡು. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈಬಿಡೆನು ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆ
ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ನೀಡಲಾರ, ಸ್ವಾಮಿ ನನ್ನ ಕೈ ಬಿಡಲು, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲವೇ.